ಏ ಸಿದ್ಧಿ ಸಿದ್ಧಿ ಯಾಕೆ ಅಲ್ಲಿ ಬಿಟ್ಬಿಟ್ಟು ಬಂದ್ಬಿಟ್ಟೆ. ನೇಹ ನೀನು ಫೋನ್ ಮಾಡಿದ್ಲೇನು? ಹ್ಞೂ ಮಾಡ್ತಾನೆ ಇರ್ತಾಳೆ ಮಗು. ಏನು ಮಾಡ್ತಾವನೆ ಅಂತ. ಅಲ್ಲ ನೀನೇನೋ ನೇಹ ಮಗುನ ಕರ್ಕೊಂಬಂದು ಸೇಮ್ ಅವನು ಇದ್ದಂಗೆ ಅವನೇ ಅಂತ ಕರ್ಕೊಂಬಂದು ಅವನ ಬಟ್ಟೆಗೆ ಹಾಕಿ ತೋರಿಸ್ತಾ ಇದೆಯಾ? ಆ ಅಮ್ಮನ್ಕ ಇದು ನನ್ನ ಮಗು ಅಲ್ಲ ಅಂತ ಗೊತ್ತಾದರೆ ಏನು ಮಾಡ್ತಾಳೆ? ಅದಕ್ಕೆ ಒಂದು ಸ್ವಲ್ಪ ದಿವಸ ಏನು ಹೇಳೋದು ಬೇಡ, ಸುಮ್ಮನೆ ಇದ್ಬಿಡೋಣ. ಅವಳು ಮಗುನ ಚೆನ್ನಾಗಿ ಹಚ್ಕೊತಾಳಲ್ಲ, ಆವಾಗ ಗೊತ್ತಾದರೂ ಪರವಾಗಿಲ್ಲ. ಅವ್ರೇನ ಎತ್ಕೊಂಬಂದು ತೋರಿಸ್ಬಿಟ್ರೆ ಮಗುನ? ಇಲ್ಲ, ಆ ಯಜಮಾನಪ್ಪನ ಹತ್ರ ಮಾತಾಡಿ ಇರೋದೆಲ್ಲ ಹೇಳಿದ್ದೀನಿ. ಆಯ್ತಪ್ಪ ಹಂಗೆ ಮಾಡು ಅಂತ ಹೇಳೋರು. ಮಗು ಏನೇನು ಕೊಡ್ತಾರಂತ? ಇಲ್ಲ ಮಗು ಕೊಡಲ್ಲಂತೆ. ಗೊತ್ತಾದ್ಮೇಲೆ ಏನೋ ಒಂದು ವ್ಯವಸ್ಥೆ ಮಾಡೋಣ ಬಿಡು. ನೇಹ ಅವರು ಇದೇ ಟೈಮ್ಗೆ ಅಮೇರಿಕಾಗೆ ಹೋಗಿದ್ದು ಒಳ್ಳೇದಾಯಿತು, ಇಲ್ಲ ಅಂದಿದ್ರೆ ನಮಗೆ ಕಷ್ಟ ಆಗ್ತಾಯಿತ್ತು. ಮಗು ಹೆಂಗೆ ಕೊಡೋಳು ಪಾಪ? ಹಾಂ, ಆ ಮಗು ನಾನು ನೋಡೇ ಇಲ್ಲ. ಸೇಮ್ ಇವನಿದ್ದಂಗೆ ಅದಾ? ಸೇಮ್ ಇವನಿದ್ದಂಗೆ ಇರೋದು. ಅದಕ್ಕೆ ಅಲ್ಲ ನಾನು ಎತ್ಕೊಂಬಂದಿದ್ದು. ಚೆನ್ನಾಗಿ ನೋಡ್ಕೊತಾಳ್ತಾನೆ? ನೋಡ್ಕೊತಾಳೆ. ನಂದೇ ಮಗು ಅಂತ ಇರ್ತಾಳೆ. ನೀನು ಏನೇನು ಹೇಳ್ಬಿಟ್ಟೆಯ? ಇಲ್ಲ ನಾನೇನು ಹೇಳಲ್ಲ. ಅದಕ್ಕೆ ಆ ಮಗು ನೋಡಿದ್ನಲ್ಲ ನಾನು, ಸೇಮ್ ಬಟ್ಟೆಗಳು ಟೋಪಿ ಎಲ್ಲ ತಗೊಂಬಂದಿದ್ದು. ಮಧ್ಯಾಹ್ನ ಸುಮ್ಮನೆ ಹಂಗಂದೆ, ಆಸ್ತಿ ಎಲ್ಲ ಇವನ ಹೆಸರಿಗೆ ಬರಿತೀನಿ ಅಂತ. ಬರಿ ಅಂತವಳೆ. ಬೇಡ ಅಲ್ಲಿಂದ ಕರ್ಕೊಂಬಂದಿದ್ದೀರ ಅಮ್ಮನಿಗೆ ಮೋಸ ಮಾಡೋದು ಬೇಡ ಪಾಪ. ಅವಳು ಬರಿ ಅಂದರೆ ಬರೀತೀರಾ? ಈ ಮನೆ ಏನಕ್ಕೆ ಕಟ್ಸಿತ್ತು? ನೇಹಾಗೋಸ್ಕರ ಕಟ್ಸಿತ್ತು. ಮೋಸ ಮಾಡಲ್ಲ ಬಿಡು ಗೀತಕ್ಕೆ ನಾನು ಯಾವತ್ತು. ಅವ್ರ ಅಮ್ಮನ ಯಾಕೆ ಹೊರ್ತಿದ್ದು ಹತ್ಕೊಂಡು ಹೋಗ್ತಾ ಇದ್ಲ? ಸುಮ್ಮನೆ ತಲೆ ಕೆಡಿಸ್ತಾಳೆ ಬಂದು. ಅವಳು ತಲೆ ಕೆಡಿಸ್ತಾಳೆ. ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ತಾಳೆ. ಸರಿ ಹೋಗು, ಮಗು ಹುಷಾರು, ನೋಡ್ಕೊತೀನಿ ಬಿಡು. ಅವಳಿಗೆ ಗೊತ್ತಾಗಲ್ಲ ಬಿಡು, ಯಾರು ಹೇಳ್ತಾರೆ? ಅವ್ರ ಮನೆಯವ್ರಿಗೆಲ್ಲ ಹೇಳ್ಬಿಟ್ಟಿದ್ದೀನಿ. ಅದಾತ್ಮಕ ಅಯ್ಯಪ್ಪನ ಯಜಮಾನಪ್ಪನು ನಾವು ಓದಕ್ಕೆ ಸಿಕ್ಕಿದ್ನಲ್ಲ, ಅಯ್ಯಪ್ಪನಿಗೆ ಎಲ್ಲ ವಿಷಯ ಹೇಳಿದ್ದೀನಿ. ಆಯ್ತಪ್ಪ ಹಂಗೆ ಮಾಡುವ, ಎಲ್ಲ ಚೆನ್ನಾಗಿದ್ರೆ ಸಾಕು ಅಂತ ಹೇಳಿದ್ನು. ಚೆನ್ನಾಗಿ ನೋಡ್ಕಪ್ಪ, ಯಾರು ಹೆಣ್ಮಕ್ಳಾದ್ರೆ ಏನು ಅಂತಂದ. ಇಲ್ಲ ನೋಡ್ಕೊತೀನಿ ಚೆನ್ನಾಗಿ ಅಂತಂದೆ. ಸರಿ ಹೋಗು, ಇನ್ನು ಒಬ್ಬಳೇ ಇರ್ತಾಳೆ, ಊರಿಂದ ಆಚೆಗಿರೋದು. ಸರಿ ನೀನು ಅಲ್ಲೇ ಮಲ್ಕೊಂಬಿಡಿ ಬಾ, ನಾನು ಎಲ್ಲನ ಮಲ್ಕೊತೀನಿ. ನನ್ನ ಸುದ್ದಿಗೆ ಮಾತ್ರ ನೀನು ಬರಬೇಡ, ಹೋಗು. ಅದಕ್ಕೆ ಹತ್ರಕ್ಕೆ ಬರ್ತಾ ಇದೆಯಾ? ಇಲ್ಲಿದ್ದೀನಿ. ಅದಕ್ಕೆ ಅಲ್ಲೋಗಿ ನಿಂತ್ಕೊಂಡಿದ್ಯಾ? ನಾನಿಲ್ಲೇ. ನಾನು ನೀನು ಹಿಂಗೆ ಕಾಟ ಕೊಡ್ತಾಯಿದ್ರೆ ಹೋಗಿ ಸನ್ಯಾಸಿ ಆಗ್ಬಿಡ್ತೀನಿ. ಹುಷಾರು, ಹೋಗಿ ಇಲ್ಲಿಂದ. ಅಲ್ಲಲ್ಲೇ ಸಿದ್ದೆ, ನೀನು ಒಂದು ಮಾತು ಹೇಳ್ತೀನಿ ಬಾ. ಒಂದು ಮಾತು ಹೇಳ್ಬೇಡ, ಅರ್ಧ ಮಾತು ಹೇಳ್ಬೇಡ. ನೀನು ನಡಿ ಇಲ್ಲಿಂದ. ನೀನು ಎಲ್ರೂ ಕರ್ಕೊಂಬಂದಿದ್ಯಲ್ಲ, ನಿನ್ನಿಷ್ಟ ಆಯಮ್ಮನಿಷ್ಟ, ಏನಾರ ಮಾಡ್ಕೊಳ್ರಿ, ನಂಗೆ ಅದಕ್ಕೆ ಸಂಬಂಧ ಇಲ್ಲ. ಹೋಗು, ಟೈಮ್ ಆಯಿತು. ಅಷ್ಟೇನಾ? ಅಷ್ಟು ಇಲ್ಲ ಇಷ್ಟು ಇಲ್ಲ, ನಡಿ. ಸಿದ್ದಿ, ನಾನು ಬೀಗ ಹಾಕೊಂಡು ಓದ್ತಾ ಇದ್ದೀನಿ ಕುರಿಗ್ಲಟ್ಟಿಕ. ನಾನು ಅಲ್ಲೇ ಮಲ್ಕೊತೀನಿ. ಸರಿ ಬಿಡು, ನಾನು ಓದ್ತೀನಿ. ಹೋಗು. ಓದ್ನಾ? ಅಯ್ಯಪ್ಪ, ತಲೆಕಾಯಿ ತಿಂತಾನೆ. ಆ ಮಗುನ ಏನು ಮಾಡಿದ್ರೆ ಸಾಕಮ್ಮ, ನನ್ನ ಮೊಮ್ಮಗನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಅವಳು ಜಿಜಿ ಮಾಡಲ್ಲ ನೀನು? ಎಷ್ಟೊತ್ತಾಗೋಗೈತೆ ನೋಡು, ಬಚ್ಚನಲ್ಲ. ಈ ಸರೋಜಿ ಸುಪ್ನಾತಿ ಇಂಗ್ಲೀಷ್ ಎಲ್ಲ ಹೇಳ್ಕೊಟ್ಬಿಟ್ಟವಳೆ ನನ್ನ ಮಗನ್ಗ. ಬೈಲೆ ಪಚ್ಚನಮ್ಮ ಜಿಜಿ ಮಾಡೋಣ. ಇವಾಗ ಕುಳಿಗಲ್ಲ ಮಗನೆ, ಬತ್ತಿ ಪೊತ್ತು ಮುತ್ತುಕೊಂಡಂಕ ಬೇಡಮ್ಮ, ಒಂದು ಪುತ್ತ ಕೊಡು ನಂಕ. ನಾನು ಕೊಡ್ತೀನಿ. ಜಾಣ ನನ್ನ ಮಗು ಜಾಣ. ಪಚ್ಚಬಮ್ಮ ಜುಜು ಮುತ್ತಿ ಮೊಡಮನು, ಜುಜು ಮುತ್ತಿಂಬ ಜಾಣ ಇದು ನನ್ನ ಬಂಗಾರಿ ಜಾಣ. ಪಚ್ಚಮ್ಮ ಜೋಜೋಲಾಲಿ ಮುತ್ತು ಕಂದ, ಜೋಜೋಲಾಲಿ. ಏನೋ ಹೋಗೋ ವಿಹಾನು, ನಂಗೆ ಏನೋ ಕಳ್ಕೊಳಂಗತೆ. ಜೈಲಾಗ ಆಗ್ತಂಗತೆ ಈ ಮನೆ. ನಂಗೆ ಇಲ್ಲಿರೋಕೆ ಇಷ್ಟನೇ ಇಲ್ಲ ವಿಹಾನು. ಹೋಗ್ಬೇಕು ಅನಿಸ್ತದೆ. ಏನೋ ಮಾಡೋದು ವಿಹಾನು, ಇದು ಒಂದು ಜೀವನನೇ. ಒಬ್ಬರು ಮಾತಾಡೋರಿಲ್ಲ, ಜಗಳ ಆಡೋರಿಲ್ಲ, ಏನೂ ಇಲ್ಲ. ಇವ್ನು ನೋಡಿದ್ರೆ ಬೇಕಾದಷ್ಟು ತಂದು ತುಂಬವನೇ. ಏನು ಮಾಡ್ಕೊಂಡು ತಿನ್ನೋದು ಹೇಳು? ನಂಗೆ ಅಲ್ಲಿದ್ದು ರೂಢಿ ಆಗ್ಬಿಟ್ಟು ಇಲ್ಲೇನೋ ಬೇಕು ಅನಿಸ್ತದೆ. ಅಲ್ಲಾದರೆ ಮನೆ ತುಂಬ ಜನ ಪಿಲಿ ಅಂತ ಓಡಾಡ್ತಾರೆ. ಇಲ್ಲಿ ಯಾರೂ ಇಲ್ಲ. ನಂಗೆ ಅದೇ ಮನೆಯೇ ಬೇಕು ಅಂತ ಗಮನ ಅತ್ತೇ ಸೆಳೀತದೆ. ಏನು ಮಾಡೋದು? ಇಲ್ಲಿ ಬಂಗಾರದ ಮಂಚದ ಮೇಲೆ ಮಲ್ಕೊಂಡ್ರು, ಅಲ್ಲಿ ನೆಲದಾಗ ಮಲ್ಕೊಂಡಷ್ಟು ನೆಮ್ಮದಿ ಇಲ್ಲಿ ಬರ್ತಾ ಇಲ್ಲ ನಂಗೆ ಹೋಗ್ಬೇಕಪ್ಪ. ಏನು ಮಾಡೋದು? ನಿದ್ದೆ ಮಾಡ್ಬಿಟ್ಟ. ನಂಗೆ ಯಾಕೋ ಇಲ್ಲಿರೋಕೆ ಮುಂಚೆ ಇಲ್ಲ ವಿಹಾನು. ನಮ್ಮ ಮನೆಗೆ ಹೋಗ್ಬೇಕು ನಾನು. ಆದರೂ ಎಷ್ಟು ಚೆನ್ನಾಗಿ ನೋಡ್ಕೊತಾನೆ, ಆದರೂ ಮುಂಚೆನೂ ಕೇಳ್ತಾ ಇಲ್ಲ. ಇವಾಗ ಹೊರಟೋಗಿಲ್ಲ ಮನೆಗೆ. ನಮ್ಮ ಅವನು ನಮ್ಮ ಅತ್ತೆ ಏನಂತಾರೆ ಅನ್ಕೊಂಡ್ಲಿ. ನಂಗೆ ಯಾಕೋ ಇಲ್ಲಿರೋಕೆ ಮುಂಚೆ ಇಲ್ಲ. ನಾನು ಹೋಗ್ಬೇಕು ನಮ್ಮ ಮನೆಗೆ. ಏನು ಮಾಡೋದು? ನಂಗೆ ಇಲ್ಲಿರೋಕೆ ಇಷ್ಟನೇ ಇಲ್ಲ. ಹೊರಟೋಗಿಲ್ಲ. ಆದಷ್ಟು ಬೇಜಾರ ಬೈಲಿ, ನಾನು ಬೆಳಗ್ಗೆ ಕೊಟ್ಟೋಗ್ತೀನಿ. ನನ್ನ ಮಗನಿಗೆ ಆಸ್ತಿ ಬೇಡ, ಐಶ್ವರ್ಯ ಬೇಡ, ಏನು ಬೇಡ. ನಾನು ಅಲ್ಲೇ ಇರ್ತೀನಿ, ನಾನು ಅಲ್ಲೇ ಸಂತೋಷವಾಗಿದ್ದೀನಿ. ಇಲ್ಲಿಂದ ಹೋಗೋಕ್ಕೆ ಮುಂಚೆ ಒಂದು ಕೆಲಸ ಮಾಡಬೇಕು, ಅದನ್ನು ಮಾಡಿಬಿಟ್ಟು ಹೋಗ್ತೀನಿ ನಾನು. ಅಯ್ಯೋ ನೆಲದಾಗೆ ಮಲ್ಕೊಂಬಿಟ್ಟವ್ರೆ. ಗೀತಾ ಮಲ್ಕೊಂಬಿಟ್ಟವಳೆ.
ಇಲ್ಲೇ ಒಂದು ರೊಕ್ಕ ತಂದು ಹಾಕಂತಡಿ. ಲೇ ಚರಣ್ಯ, ಚರಣ್ಯ, ಈ ಪಿಸಾಚಿ ಏನು ಇಷ್ಟೊತ್ತಿನಾಗ ಬಂದವಳೆ? ಇವಳು ಹೊಟ್ಟೆ ಹೋಗ. ಹಾಂ, ಅದೇನು ರಾತ್ರಿ ನಿದ್ದೋತಳೆ ಇಲ್ಲ, ಕಾಸು ಕೊಡಿಲ್ಲ ಅಂದರೆ ಇವಾಗ ನನ್ನ ಹತ್ರ ಕಾಸಿಲ್ಲ. ಅದಕ್ಕೆ ಹಂಗೋಟ್ ಬರ್ತಾ ಇದೆಯಾ? ಅಯ್ಯೋ ನಿಮ್ಮ ಮತ್ತೆ ಬರ್ತಾವಳೆ. ಇಲ್ಲ ಮಲ್ಕೊಂಬಿಟ್ಟವಳೆ ಅಂತೇಳು. ಈಗ ಅಯ್ಯೋ ಅವ್ರ ಮನೆಗೆ ನೀರಿಲ್ಲಂತೆ, ಬರೋಗ ಉತ್ಕೊಂಬರೋಣ ಬಾ ಅಂತ ಕೂಗಕ್ಕೆ ಬಂದವಳೆ. ಅದೇನು ಇಷ್ಟೊತ್ತಿಗೆ? ಅದೆಲ್ಲ ಕತೆ ಬೇಡ, ನಿದ್ದೋತವಳೆ ಅಂತೇಳು, ಹೋಗು. ಏ ಚರಣ್ಯ. ಓ ಅತ್ತೆ, ಏನತ್ತೆ ಇಷ್ಟೊತ್ತಾಗ ಬಂದಿದ್ಯಾ? ಎಲ್ಲ ಕೈಲಾಶ ಚರಣ್ಯ? ಇಲ್ಲ, ಮಲ್ಕೊಂಬಿಟ್ಟವಳ ಅವಳು. ಹೋಗುತ್ತೇನು ಮಲ್ಕೊಂಬಿಟ್ಲೆ? ಏನೋ ಹೇಳಿದ್ಲೇನೋ? ಇಲ್ಲ, ಏನು ಹೇಳಿಲ್ಲ. ಅಯ್ಯೋ ಬೆಳಗ್ಗೆ ಸಂಘಕ್ಕೆ ಕಟ್ಟಬೇಕು ಅಂತ 750 ರೂಪಾಯಿ ಕಾಸು ಇಸ್ಕೊಂಬಂದ್ಲಪ್ಪ, ಸಾಯಂಕಾಲ ಕೊಡ್ತೀನಿ ಅಂತ ಇನ್ನೂ ಕೂಡ ಇಲ್ಲ. ನಿನ್ನ ಹತ್ರ ಇಸ್ಕೊಂಬಂದ್ಲಾ? ನನ್ನ ಹತ್ರ ಇಸ್ಕೊಂಬಂದ್ಲು. ಸರಿ, ಬೆಳಗ್ಗೆ ಈಸ್ಕೊಡ್ತೀನಿ ಹೇಳುತ್ತೆ. ಇವಾಗ ನನಗೂ ಇನ್ನೂ ಸಂಬಳ ಆಗಿಲ್ಲ, ಈಸ್ಕೊಡ್ತೀನಿ. ಬೆಳಗ್ಗೆ ಕೊಡಂಗಿದ್ರೆ 100 ರೂಪಾಯಿ ಜಾಸ್ತಿ ಆಗ್ತದಪ್ಪ. ಒಂದು ದಿವಸಕ್ಕೆ 100 ರೂಪಾಯಿಗೆ ನಾನು ಕೊಟ್ಟಿರೋ ದುಡ್ಡು. ಏನತ್ತೆ? ಇವಾಗ ಬೆಳಗ್ಗೆ ನನ್ನ ಹತ್ರ ಅವಳು 750 ರೂಪಾಯಿ ಇಸ್ಕೊಂಬಂದ್ಲಾ, ಇವತ್ತು ಸಾಯಂಕಾಲ ಪಟ್ಟಿಗೆ 850 ಆಯ್ತಾ, ಬೆಳಗ್ಗೆ ಪಟ್ಟಿಗೆ 950 ಆಗ್ತದೆ. ಇದಾಗುತ್ತೆ ಹೊಸ ಬಡ್ಡಿ? ಮೀಟ್ರ್ ಬಡ್ಡಿ ಅದು. ಸೋರಾಯ್ತು ಕತೆ. ನನ್ನ ದಿನಕ್ಕೆ 100 ರೂಪಾಯಿ. ನೀನೇನು ಒಪ್ಕೊಂಡೆ ಇಸ್ಕೊಂಬಂದಿರೋದು. ಬೆಳಗ್ಗೆ ನಾನು ಬರ್ತೀನಿ, ಕೊಡು 950 ರೂಪಾಯಿ. ಹೋಗ್ಬೇಕು, ಮಲ್ಕೊಬೇಕು, ನೀತಿ ಬರ್ತದನಕ್ಕ. ಸರಿ ಆದಳಮ್ಮ, ನಮ್ಮತ್ತೆ. ನಾಳೆ ದೊಡ್ಡವರಾಗ ಅನ್ನೋದು ಇವತ್ತೇ ಆಗ್ಬಿಡೋಣ ಅಂತವಳೆ. ಲೈ ಚರಣ್ಯ, ಬರ ಇಲ್ಲಿ. ಅಲ್ಲೇ ಹೋಗಿ ಆಯಮ್ಮನ ಹತ್ರ ಇಸ್ಕೊಂಡಿದ್ಯಲ್ಲೇ, ಆಯಮ್ಮನ ಮೊದಲೇ ದುಡ್ಡಂದ್ರ ಅಂತಾಳೆ. ಇನ್ನೇನು ಮಾಡೋದು ಅರ್ಜೆಂಟ್ಗ? ಅತ್ತೇನು ಕೇಳಿದೆ, ಅತ್ತೆ ಕೊಡಿಲ್ಲ. ಈ ಅಮ್ಮ ನಾನು ಕೊಡ್ತೀನಿ ಅಂತಂದು ಇಸ್ಕೊಂಬಂದೆ. ಎಲ್ಲ ನಿನ್ನ ಹತ್ರ ಕಾಸಿಲ್ಲಲ್ಲ ಇವಾಗ. ಅಲ್ಲೇ ಚರಣ್ಯ, ಏನಕ್ಕೆ ಈ ಪಾಠಗಳು ಬೀಳ್ತಾ ಇದೆಯಾ? ಓದಿದ್ಯಾ, ಡಬಲ್ ಡಿಗ್ರಿ ಮಾಡಿದ್ಯಾ, ಎಲ್ಲನ ಕೆಲ್ಸಕ್ಕೆ ಹೋದ್ರೆ 50-60 ಸಾವಿರ ಸಂಬಳ ಬರ್ತಕ್ಕೆ. ಯಾಕೆ ಇಷ್ಟೊಂದು ಸೋಂಬೇರಿ ನೀನು? ಹಾಗಾದ್ರೆ ನಿಂಗೆ ಎಂತಿನ ಸಾಕಾಗಲ್ಲ? ನಿನ್ನ ಕೈಲಿ ಸಾಕಾಗಲ್ಲ ಅಂತೇಳೋ ದುಡ್ಡು ತಗೊಂಬಂದು ಹಾಕ್ತೀನಿ. ಎಂತಿನ ಸಾಕಾಗಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇವಾಗ ಈ ಮನೇನ ರಿಪೇರಿ ಮಾಡಿಸೋಂಥ ಅವಶ್ಯಕತೆ ಏನಿತ್ತು? ಇನ್ನೇನು ಹೆಂಗಂದ್ರೆ ಹಂಗೆ ಇರಲಿ, ಅಲ್ಲೊಂದ್ಸೊಂದು. ಹೆಂಗೆ ಹೇಳ್ತೀಯ? ಯಾರನ್ನ ಬಂದ್ರೆ ಕೂತ್ಕೊಳ್ಳೋಕೆ ಒಂದಿಷ್ಟಾಗಲೇ ಜಾಗ ಇಲ್ಲ. ಏನೋ ಹೇಳಿದ್ರೆ ಬಾಯಿಗೆ ತಿರ್ಗಿಸ್ತೀಯ ನೋಡು. ಇವಾಗ ಅಮ್ಮನ ಬೆಳಗ್ಗೆ 750 ರೂಪಾಯಿ ಎಲ್ಲಿಂದ ತಂದು ಕೊಡ್ತೀಯಾ? ನಿನ್ನ ಹತ್ರ ಇದ್ರೆ ಕೊಡು. ನನ್ನ ಹತ್ರ 1 ರೂಪಾಯಿ ಇಲ್ಲಮ್ಮ. ಇರೋದು ಹೇಳ್ಬೇಕು, ಇಲ್ದಿದ್ದು ಹೇಳ್ಕೊಡ್ತು. ಸಂಬಳ ಬಂದಾಗ ಕೊಡ್ತೀನಿ. ಬೆಳಗ್ಗೆ ಅಮ್ಮನಿಗೆ ಅದೇನು ಹೇಳ್ತೀಯೋ ಹೇಳ್ಕೊ. ಇಂಥ ಕೆಲ್ಸಕ್ಕೆ ಬಂದು ಗಂಡನ ಕಟ್ಕೊಂಡ್ರೆ ಉದ್ದಾರ. ನಾದ್ನಿ ಮಗನು ಅನ್ನೋದು ಒಂಚೂರು ಕಣ್ಣೆ ಇಲ್ಲ. ಏನು ಅರ್ಥ ನೋಡು, ಕಾಸು ಅಂತ ಬಂದವಳೆ. ಸ್ನೇಹ ಫೋನ್ ಮಾಡಿದ್ಲಣ್ಣ? ನನಗೂ ಮಾಡಿದ್ಲಪ್ಪ. ನನಗೂ ಮಾಡಿದ್ಲಣ್ಣ. ಬೆಳಗ್ಗೆ ಹೇಳಿದ್ದೀನಿ ಕರ್ಸು ಅಂತ ಸಂಧ್ಯಾಕ. ಏನು ಮಾಡ್ತಾಳೆ ನೋಡೋಣಪ್ಪ, ಆಮೇಲೆ ಮುಂದಿನ ಆಲೋಚನೆ. ಅಲ್ಲ, ಈ ಮಲ್ಲೇಶ್ ಯಾಕಣ ಹಿಂಗೆ ಮಾಡ್ಬಿಟ್ಟ? ಏನೋ ಯಾರ್ಯಾರ ಮನಸ್ಥಿತಿ ಏನೇನು ಇರ್ತದೋ ಅರ್ಥನೇ ಆಗ್ತಾ ಇಲ್ಲಪ್ಪ. ಬೆಳಗ್ಗೆ ಒಂದರಷ್ಟು ಟೈಮ್ ಕೊಡೋಣ. ಒಂದು ವೇಳೆ ಹಂಗೂ ಬರೀಲ್ಲ ಅಂದರೆ ನಾಳೆ ಸಾಯಂಕಾಲಷ್ಟರಲ್ಲಿ ಅದೆಲ್ಲವನ್ನ ಹುಡುಕ್ಬೇಕಪ್ಪ ಅವನ್ನ. ಹುಡುಕ್ಬೇಕಣ್ಣ. ಎಲ್ಲ ನಾವು ಹೋಟ್ಲಿಗೆ ರೂಮ್ ಮಾಡ್ಕೊಂಡಿರ್ತಾನೆ. ಫೋನು ಲೊಕೇಶನ್ನು ಇದು ಮಾಡೋದು ನಿಂಗೆ ಬರ್ತದಲ್ಲೇನಪ್ಪ ಶಂಕರ? ಆಯ್ತಣ್ಣ, ನಮ್ಮ ಪೊಲೀಸರ ಹತ್ರ ಎಲ್ಲರ ಹತ್ರ ಇರ್ತೈತೆ. ಅದ್ರಾಗೇನು ಹಿಡಿಯೋಣ ಬಿಡಿ, ಇನ್ನೇನು ಮಾಡೋಕ್ಕತ್ತದೆ? ಸ್ವಂತಕ್ಕೆ ಉಪಯೋಗಿಸ್ಕೊಂಡು ಕೊಡ್ತೀನೋ? ಉಪಯೋಗಿಸಂಗಿಲ್ಲ, ಆದರೂ ಇನ್ನೇನು ಮಾಡೋದು? ಏನು ಹೆಚ್ಚಾಯಿತು ಕಡಿಮೆ ಆಯಿತು, ಅದಕ್ಕೆ ಅವನ ನಂಬರ್ ಹೆಂಗೂ ನಮ್ಮ ಹತ್ರ ಅದೇ, ಮುಂಚಿಂದ ಅದೇ ನಂಬರ್ ಅವ್ನು ಬಳಸ್ತಾ ಇರೋದು. ಫೋನ್ ಮಾಡಿ ಹಿಡಿಬೇಕು. ಸರಿ, ಮಲ್ಕ ನಡೀರಪ್ಪ, ನಾಳೆ ಹೆಣ್ಣು ನೋಡೋಕೆ ಬೇರೆ ಹೋಗ್ಬೇಕು. ಹೆಣ್ಣು ನೋಡೋಕೆ ಚಿಂತೆ ನಿಂಕ, ಇಲ್ಲಿ ಇರೋನು ನೋಡೋಣ, ಆಮೇಲೆ ಹೋಗಿ ನೋಡಿದ್ರೆ ಆಯಿತು. ಹುಡುಗಿ ಎಲ್ಲೂ ಹೋಗಲ್ಲ, ಅಲ್ಲೇ ಇರ್ತಾಳೆ. ಅವಳಿಗೆ ನನ್ನ ಕರುಣಾನು ಬಂದ ಇದ್ರೆ ಅವಳು ಅಲ್ಲೇ ಇರ್ತಾಳೆ. ಫಸ್ಟ್ ಅನ್ಕೊಂಡಿರೋ ಕೆಲಸ ಆಗಲಿ. ಏನಾದರೂ ಹೆಚ್ಚಾಯಿತು ಕಡಿಮೆ ಆಯಿತು ಯಾರದು ಕೊನೆ? ಹ್ಞೂನಣ್ಣ, ಶಂಕರ್ನ ಹೇಳ್ದಂಗೆ ಸುಮ್ಮನೆ ಹೆಣ್ಣು ನೋಡೋದೆಲ್ಲ ಆಮೇಲೆ ಮುಂದೆ ಇಟ್ಕೊಂಡ್ರಾಯ್ತು. ಸೋಮವಾರ ಇವಾಗ ನಾಳೆ ಅವನ್ನೇನೋ ಹಿಡಿದು ಅವ್ನಿಗೆ ಅಷ್ಟು ಬುದ್ಧಿ ಹೇಳಿ ಊರಿಗೆ ಕಳ್ಸ್ಕೊಡ್ಬೇಕಣ್ಣ. ಸರಪ್ಪ, ಆಯ್ತು, ಹಂಗೆ ಮಾಡ್ರಿ. ಅದೇನಣ್ಣ ಇಷ್ಟೊತ್ತಿನಾಗ ಫೋನು? ಯಾರಪ್ಪ ನಂಗೆ ಕೂತಿಳಿದು? ಅಲ್ವಾ ತಾತ, ನಾನು ಮಲ್ಲೇಶಿ. ಮಲ್ಲೇಶಿ, ಏನಪ್ಪ, ಏನು ಸಮಾಚಾರನಪ್ಪ ನಿಂದು? ಏನು ತಾತ ನಮ್ಮ ಸಂಧ್ಯಾ ಹತ್ರ ಹೋಗಿ ಜಾಸ್ತಿ ಮಾತಾಡಿದ್ರಂತೆ? ಏನು ಸಮಾಚಾರ ನಿಮ್ಮದು? ನಮ್ಮನ್ನು ಸಮಾಚಾರ ಕೇಳಷ್ಟು ದೊಡ್ಡವನಾಗೋಗಿದ್ದೇನಪ್ಪ ನೀನು? ಕೇಳಬೇಕಲ್ಲ ತಾತ ಸಮಾಚಾರ. ಏನು ಮೊಮ್ಮಕ್ಕಳಿಗೆಲ್ಲ ಹೇಳ್ತಾ ಇದ್ದೀರೇನೋ ನನ್ನ ಹಿಡಿಬೇಕು ಅಂತ? ನೀನು ನಾಳೆ ನಾವು ಹೇಳಿದ ಜಾಗಕ್ಕೆ ಬರಿಲ್ಲ ಅಂತಂದರೆ ಹಿಡಿಯೋದೆ. ನಿನಗೆ ಎಷ್ಟಿರುವಾಗ ನಮಗೆ ಎಷ್ಟಿಲ್ಲಪ್ಪ? ನೀನು ಯಾಕ ಸ್ನೇಹ ಅವ್ರ ಯಜಮಾನ್ಗೆ ಹೋಗಿ ಧಮ್ಕಿ ಹಾಕಿದ್ದು? ಏನಕ್ಕೆ ಬೇಕಾಗಿತ್ತಿದ್ದಲ್ಲ ನಿಂಕ? ಆ ಹುಡುಗನೇನು ಮಾಡಿದ್ನು? ಆ ಹುಡುಗನ ಪಾಡ್ಕ ಹುಡುಗನ ಅವನೇ. ನನ್ನ ಸುದ್ದಿ ಆಗ್ತದ? ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಬಂದವರಲ್ಲ ಅವರು. ಯಾಕೆ ಬರಬೇಕು? ನೀನು ತಪ್ಪು ಮಾಡಿದೆ, ಅದಕ್ಕೆ ಅವ್ರು ಕಂಪ್ಲೇಂಟ್ ಕೊಡೋಕ್ಕೆ ಬಂದರು. ನಾನು ಹೇಳ್ದೆ ತಾನೆ ಬೇಡ, ಈ ಒಂದು ಸತಿ ಕ್ಷಮಿಸ್ಬಿಡೋಣ ಅಂತ. ನೀನೇನಕ್ಕೆ ಹೋಗಿ ಧಮ್ಕಿ ಹಾಕ್ದೆ? ನೋಡಪ್ಪ, ನೀನು ನಾನು ರೌಡಿ ಅಂತ ತೋರಿಸ್ಕೊಂಡು ತಿರುಗ್ತಾ ಇದೆಯಾ. ನಾವು ಸೈಲೆಂಟಾಗಿದ್ದೀರಿ ಆಯಿತಾ? ನಾವು ನಿನ್ನ ಎದುರಿಗೆ ನಿಂತರೆ ನೀನು ನಮ್ಮ ಸಮ ಬರೋಕ್ಕಾಗೋದೇ ಇಲ್ಲ. ನಾನು ನಿಜನೇ ಹೇಳ್ತಾ ಇದ್ದೀನಿ, ಸುಳ್ಳು ಹೇಳ್ತಾ ಇಲ್ಲ. ನಿನ್ನ ಪಾಡಿಗೆ ನಿನ್ನ ಕೆಲಸ ಏನೋ ನೋಡ್ಕೊಂಡು ಊರು ಸೇರ್ಕೊಂಡು ಸರಿ.
ಇಲ್ಲ ಅಂತಂದರೆ ನಾವೇನಾದರೂ ಒಂದು ಗತಿ ಮಾಡ್ತೀರಿ. ನನ್ನ ಯಾರೇನೂ ಮಾಡೋಕ್ಕಾಗಲ್ಲ ತಾತ, ಯಾರು ಏನು ಮಾಡೋಕ್ಕಾಗಲ್ಲ ನನ್ನನ್ನು. ಅದು ನೀನು ಭ್ರಮೆನಪ್ಪ, ನೀನು ಭ್ರಮೆನಾಗಿ ಬದುಕ್ತಾ ಇದೀಯ. ನೀನು ಎಲ್ಲಿದೆಯಾ ಅಂತ ನಮ್ಗೆ ಕಂಡುಹಿಡಿಯೋದು ಗೊತ್ತು, ನೀನು ಹಿಡಿಯೋದು ಗೊತ್ತು. ಅದು ಹೆಂಗೆ ಕಂಡುಹಿಡಿತೀರೋ ನಾನು ನೋಡೇ ಬಿಡ್ತೀನಿ. ಸ್ನೇಹ ಅವ್ರ ಯಜಮಾನು ಬಂದು ನನ್ನ ಹತ್ರ ತಪ್ಪಾಯಿತು, ನಿನ್ನ ವಿಷಯಕ್ಕೆ ಬಂದಿತ್ತು ಅಂತ ಹೇಳೋವರೆಗೂ ನಾನು ಅವ್ರನ್ನ ಬಿಡಲ್ಲ. ಅವ್ರಿಗೆ ಟಾರ್ಚರ್ ಕೊಡ್ತಾನೆ ಇರ್ತೀನಿ. ಯಾಕೋ ಅತಿ ಆಯ್ತಪ್ಪ ನಿಂದು. ಅತಿ ಎಲ್ಲ ಇರೋ ವಿಷಯನೇ ಹೇಳ್ತಾ ಇರೋದು. ಅತಿಗಿತಿ ಏನೂ ಆಗಿಲ್ಲ. ತಪ್ಪಾಯಿತು ಅಂತ ಕೇಳಿ ಆಮೇಲೆ ಅವ್ನು ಕೇಳಬೇಕು ಫಸ್ಟು. ಯಾವನು ಇವಾಗ ಮದುವೆ ಮಾಡ್ಕೊಂಡವನಲ್ಲ ಅವ್ನು ಕೇಳಬೇಕು. ಯಾರೂ ಕೇಳಲ್ಲ ನಿನ್ನ ಹತ್ರ ಬಂದು ತಪ್ಪಾಯಿತು ಅಂತ. ನೀನು ಅದೇ ಭ್ರಮೆಗೆ ಬದುಕಬೇಡ ತಾತ. ನನ್ನ ವಿಷಯ ನಿಂಗಿನ್ನೂ ಗೊತ್ತಿಲ್ಲ. ನಿನ್ನ ವಿಷಯ ತಿಳ್ಕೊಳಕ್ಕೂ ನನಗೂ ಇಷ್ಟ ಇಲ್ಲ. ನಿಂಗೆ ಡೈವರ್ಸ್ ಕೊಟ್ಟಿದ್ದು ಆಯಿತು, ಅವಳಿಗೆ ಬೇರೆ ಮದುವೆ ಮಾಡಿದ್ದು ಆಯಿತು. ನಿಮ್ಗೆ ನಮ್ಗೆ ಯಾವುದೇ ಋಣವನ್ನು ಬಂದ ಇಲ್ಲ. ನಿನ್ನ ಪಾಡಕ್ಕೆ ನೀನಿರು, ನಮ್ಮ ಪಾಡಕ್ಕೆ ನಾವಿರ್ತೀರಿ. ನೋಡ್ತಾತ ವಯಸ್ಸಾಗೈತೆ, ಸುಮ್ಮನೆ ನಿನ್ನ ಪಾಡಕ್ಕೆ ನೀನು ಎಲ್ಲನ ಮೂಲೆ ಒಳಗೆ ಬಿದ್ದಿರು ಅಷ್ಟೇ. ಲೇ ಮಲೇಶೆ, ಬಂದಿದ್ದೀನಂದ್ರೆ ಕೈ ಕಲ್ತಿಸ್ಬಿಡ್ತೀನ ಲೇ. ಓಹೋ ಮುದ್ಕಪ್ಪನು ಅಕ್ಕಪಕ್ಕ ಮೊಮ್ಮಕ್ಕಳು ಇಟ್ಕೊಂಡೇ ಮಾತಾಡ್ತಾವನೆ. ಊನಪ್ಪ ನನ್ನ ಮೊಮ್ಮಕ್ಕಳೇ ನನಗೆ ಬಲ, ಅವರಿಲ್ಲ ಅಂದರೆ ಹೆಂಗೆ? ಹಾಂ ಸರಿ ಸರಿ. ನೋಡ ಮಲೇಶೆ, ನಿಂದೆಷ್ಟು ಅಷ್ಟು ನೋಡ್ಕೊಂಡು ಹೋದ್ರೆ ಸರಿ. ನಮ್ಮನ್ನ ಎದುರಾಕೊಂಡಿದ್ದೆ ಅಂದರೆ ನಿಂಗೆ ಒಂದು ಗತಿ ಕಾಣಿಸ್ತೀವಿ ನಾವು. ಹೌದೇನು? ನನಗೊಂದು ಗತಿ ಕಾಣಿಸೋಷ್ಟ್ರಲ್ಲಿ ನಿಮಗೆ ಒಂದು ಗತಿ ಕಾಣಿಸ್ಬಿಡ್ತೀನಿ. ಏ ಮಲೇಶಿ, ನಾನು ರಾಮು ಮಾತಾಡ್ತಾ ಇರೋದು. ಸುಮ್ಮನೆ ನಿನ್ನ ಪಾಡಿಗೆ ನೀನು ಊರು ಸೇರ್ಕೋ. ಯಾಕೆ ಇಲ್ದಿದ್ದೆಲ್ಲ ಮಾಡ್ತಾ ಇದೀಯ ರಾಮಾಯಣ? ನಾನೇನು ಮಾಡಿದೆ ರಾಮಣ್ಣ? ಅವ್ರು ಬಂದು ಇಬ್ಬರು ನಾನು ತಪ್ಪಾಯಿತು ಅಂತ ಹೇಳ್ಬಿಡಿ, ನಾನು ಹೊಟ್ಟೋತೀನಿ. ಅವ್ರೇನು ತಪ್ಪು ಮಾಡಿಲ್ಲ ನಿನ್ನ ಹತ್ರ ಬಂದು ತಪ್ಪಾಯಿತು ಅಂತ ಕೇಳಕ್ಕೆ, ಆಯ್ತಾ? ಸುಮ್ಮನೆ ಬೆಳಗಾಗೋಷ್ಟರಲ್ಲಿ ನಿಮ್ಮೂರು ನೀನು ಸೇರ್ಕೋ. ಆಗಲ್ಲ, ಆಗಲ್ಲ ಅಂದರೆ ಆಗಲ್ಲ. ಇವಾಗ ನಾನು ಸ್ನೇಹ ಅವ್ರ ಮನೆ ಹತ್ರ ಇದ್ದೀನಿ. ಇವಾಗ ನೋಡು ಅವ್ರಿಗೆ ಏನು ಮಾಡ್ತೀನಿ ಅಂತ. ಮಲೇಶಿ ಬೇಡ, ಅವ್ರ ವಿಷಯಕ್ಕೆ ಹೋಗಿದ್ದೆ ಅಂದರೆ ಚೆನ್ನಾಗಿರಲ್ಲ. ನೋಡ್ಕೊ ಮಲೇಶಿ. ನೋಡ ಅವ್ರ ಮನೆ ಕಿಟಕಿ ಬಾಗಿಲು ಹೊಡಿತೀನಿ, ನೋಡ್ತಾ ಇರು ಇವಾಗ. ಹಂಗೆ ಕೇಳಿಸ್ಕೊ, ಹೊಡಿತೀನಿ, ಕೇಳಿಸ್ಕೊ. ಮಲೇಶಿ ಬೇಡ ನೋಡು, ಚೆನ್ನಾಗಿರಲ್ಲ. ಮುಂದುವರಿಯುವುದು.